ಈ ಮೂರನೇ ಉಪನ್ಯಾಸಕ್ಕೆ ಸ್ವಾಗತ. ನಾವು 10ನೇ ವಾರದಲ್ಲಿದ್ದೇವೆ. ಈ ಇಡೀ ವಾರ ನಾವು ಇಂಟರ್ಫರೆನ್ಸ್ ಫೆನೋಮೆನನ್ ಮತ್ತು ಡಿಫ್ರಾಕ್ಷನ್ ಫೆನೋಮೆನನ್ ನೋಡಲಿದ್ದೇವೆ. ಇಂದು ನಿರ್ದಿಷ್ಟವಾಗಿ 19ನೇ ಶತಮಾನದ ಅಂತ್ಯದ ವೇಳೆಗೆ ಎರಡು ಪ್ರಮುಖ ಕೊಡುಗೆಗಳೊಂದಿಗೆ ಮತ್ತೆ ಇಂಟರ್ಫರೆನ್ಸ್ ಅನ್ನು ನಾವು ನೋಡುತ್ತೇವೆ. ಮಿಶೆಲ್ಸನ್ ಮತ್ತು ಫಬರಿ-ಪ್ರೋಟ್ ಇಂಟರ್ಫೆರೋಮೀಟರ್. ಆದರೆ ನಾವು ಅದನ್ನು ತಲುಪುವ ಮೊದಲು, ವಿಶೇಷವಾಗಿ ಇಂಟರ್ಫರೆನ್ಸ್ ಸುಂದರವಾದ ವೇವ್ ಫೆನೋಮೆನದ ಸಾಮಾನ್ಯ ವರ್ಗವಾಗಿದೆ ಎಂದು ನಾನು ನಿಮಗೆ ಬೇಗ ಇದನ್ನು ನೆನಪಿಸುತ್ತೇನೆ. ಆದ್ದರಿಂದ ನಿರ್ದಿಷ್ಟವಾಗಿ ಹೇಳುವುದಾದರೆ, ಇಂಟರ್ಫರೆನ್ಸ್ ವಿವರಿಸಲು ನಿಮಗೆ ವೇವ್ಗಳ ಅಗತ್ಯವಿದೆ. ಅದರ ಅರ್ಥದಲ್ಲಿ ನಾವು ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ವಿವರಿಸಲು ಪ್ರಯತ್ನಿಸುವಾಗ ನಾವು ಕೆಲಸ ಮಾಡಿದಾಗ ಲಿಮಿಟ್ ಲ್ಯಾಂಬ್ಡಾ ಟೆಂಡಿಂಗ್ ಟು 0ವನ್ನು ತೆಗೆದುಕೊಳ್ಳುವ ಮೂಲಕ ಮತ್ತು ನಾವು ಮಾಡಿದ ಅರೇಗಳೊಂದಿಗೆ ಕೆಲಸ ಮಾಡುವ ಮೂಲಕ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ನಾವು ವೇವ್ ಫಾರ್ಮ್ಗಳನ್ನು ಇರಿಸಬೇಕು ಮತ್ತು ಯಾವುದೇ ರೀತಿಯ ಇಂಟರ್ಫರೆನ್ಸ್ ಪರಿಣಾಮಗಳನ್ನು ನೀವು ನೋಡಬೇಕು. ನಿಮಗೆ ಅಗತ್ಯವಿದೆ. ಎರಡು ಕೊಹೆರೆಂಟ್ ಬೀಮ್ಗಳು. ಸಾಮಾನ್ಯವಾಗಿ ನೀವು ಅವುಗಳನ್ನು ಒಂದೇ ಮೂಲದಿಂದ ಉತ್ಪಾದಿಸುತ್ತೀರಿ. ಮುಖ್ಯ ಕಾರಣವೆಂದರೆ ನೀವು ಎರಡು ಸ್ವತಂತ್ರ ಮೂಲಗಳನ್ನು ತೆಗೆದುಕೊಂಡರೆ ಅವು ಕೊಹೆರೆಂಟ್ ಆಗಿರಲು ಸಾಧ್ಯತೆಯಿಲ್ಲ. ಫೇಸ್ ಸಂಬಂಧವು ಸ್ಥಿರವಾಗಿರುವುದಿಲ್ಲ. ಇದು ಒಂದು ಕಾರಣ. ಮತ್ತು ನಿಮ್ಮ ಎರಡು ಬೆಳಕಿನ ಮೂಲಗಳನ್ನು ಒಂದೇ ಕಿರಣದಿಂದ ಬರೆಯಲು ಮುಖ್ಯ ಕಾರಣವಾಗಿದೆ. ಇಂದು ನಾವು ಮಿಶೆಲ್ಸನ್ ಇಂಟರ್ಫೆರೋಮೀಟರ್ನೊಂದಿಗೆ ಪ್ರಾರಂಭಿಸುತ್ತೇವೆ. ಐತಿಹಾಸಿಕವಾಗಿ ಇದು 19ನೇ ಶತಮಾನದ ಅಂತ್ಯದ ವೇಳೆಗೆ ಪ್ರಮುಖ ಕೊಡುಗೆಗಳಲ್ಲಿ ಒಂದು. ಇದು ಹೆಚ್ಚಿನ ಸಂಖ್ಯೆಯ ಸ್ಪೆಕ್ಟ್ರಲ್ ಲೈನ್ಗಳ ಪ್ರಾಯೋಗಿಕ ನಿರ್ಧಾರವನ್ನು ಅನುಮತಿಸಿತು. ಆದ್ದರಿಂದ ನನ್ನ ಬಳಿ ಬೆಳಕಿನ ಮೂಲವಿದೆ. ಇದನ್ನು ಕೆಂಪು ಬಣ್ಣ ಎಡಭಾಗದಲ್ಲಿ ತೋರಿಸಲಾಗಿದೆ. ನೀವು ಇಲ್ಲಿ ನೋಡಬಹುದು. ಇದು ಆದ್ದರಿಂದ ಅದು ಬೆಳಕಿನ ಮೂಲವಾಗಿದೆ. ಮತ್ತು ನನ್ನ ಬಳಿ ಇಲ್ಲಿ ಕೆಲವು ರೀತಿಯ ಗ್ಲಾಸ್ ಪ್ಲೇಟ್ ಇದೆ. ಇದು ಅದರ ವಿಸ್ತೃತ ಮೂಲವಾಗಿಸುತ್ತದೆ. ಆದ್ದರಿಂದ ಮೂಲಭೂತವಾಗಿ ಬೆಳಕಿನ ಒಂದು ಪಾಯಿಂಟ್ ಮೂಲದಂತೆ ಯಾವುದು ಕಾಣುತ್ತದೆ. ನಾವು ಬೆಳಕಿನ ವಿಸ್ತೃತ ಮೂಲವನ್ನು ಪಡೆಯುತ್ತೇವೆ. ಮತ್ತು ಈ ಬೆಳಕು ಬಲಭಾಗದ ಮೂಲಕ ಹೋಗುತ್ತದೆ ಮತ್ತು ಈ ಎರಡು ಗ್ಲಾಸ್ ಪ್ಲೇಟ್ ಇವೆ ಮತ್ತು ಗ್ಲಾಸ್ ಪ್ಲೇಟ್ ಅದನ್ನು G1 ಎಂದು ಹೇಳೋಣ. ಅಂದರೆ ಅದು ಭಾಗಶಃ ಪ್ರತಿಫಲಿತವಾಗಿದೆ. ಆದ್ದರಿಂದ ಇದು ಎಡಭಾಗದಿಂದ ಮೇಲಕ್ಕೆ ಬರುವ ಬೆಳಕನ್ನು ಪ್ರತಿಫಲಿಸುತ್ತದೆ ಮತ್ತು ಭಾಗಶಃ ಅದನ್ನು ರವಾನಿಸುತ್ತದೆ. ಆದ್ದರಿಂದ ಉದಾಹರಣೆಗೆ ಬೆಳಕಿನ ಶೇಕಡಾ 50ರಷ್ಟು ತದರ ಮೂಲಕ ರವಾನೆಯಾಗುತ್ತದೆ ಮತ್ತು ಇನ್ನೊಂದು 50% ಪ್ರತಿಫಲಿಸುತ್ತದೆ ಎಂದು ನೀವು ಊಹಿಸಬಹುದು. ಆದ್ದರಿಂದ ರಿಫ್ಲೆಕ್ಟೆಡ್ ಕಾಂಪೊನೆಂಟ್ ಮೇಲಕ್ಕೆ ಹೋಗುತ್ತದೆ ಮತ್ತು ಕನ್ನಡಿ M1ಗೆ ಹೊಡೆಯುತ್ತದೆ ಮತ್ತು ಹಿಂತಿರುಗಿ ಅದು 100% ಪ್ರತಿಫಲಿಸುತ್ತದೆ ಮತ್ತು ನಂತರ G1 ಮೂಲಕ ನೇರವಾಗಿ ಡಿಟೆಕ್ಟರ್ಗೆ ಬರುತ್ತದೆ. ಮತ್ತು G1 ಮೂಲಕ ರವಾನೆಯಾದ ಬೆಳಕಿನ ಬೀಮ್ ನೇರವಾಗಿ ಮತ್ತೊಂದು ಗಾಜಿನ ಪ್ಲೇಟ್ G2 ಅನ್ನು ಹೊಡೆಯುತ್ತದೆ. ಇದನ್ನು ಹೆಚ್ಚಾಗಿ ಗ್ಲಾಸ್ ಪ್ಲೇಟ್ನಲ್ಲಿ ಕಾಂಪೆನ್ಸೇಟರ್ ಎಂದು ಕರೆಯಲಾಗುತ್ತದೆ. ಇದು ಎಕ್ಸ್ಟ್ರೀಮ್ ಬಲಭಾಗದಲ್ಲಿದೆ. ತದನಂತರ ಅಲ್ಲಿಂದ ಪ್ರತಿಫಲಿತವಾಗುತ್ತದೆ ಮತ್ತು ಮತ್ತೆ ಬಂದು G2 ಮೂಲಕ ಹಾದುಹೋಗುತ್ತದೆ. ಮತ್ತೆ ಬಂದು ಗ್ಲಾಸ್ ಪ್ಲೇಟ್ G1 ಮೂಲಕ ಹಾದುಹೋಗುತ್ತದೆ ಮತ್ತು ಡಿಟೆಕ್ಟರ್ ಕಡೆಗೆ ತಿರುಗುತ್ತದೆ. ಆದ್ದರಿಂದ ಬೆಳಕಿನ ಬೀಮ್ನಿಂದ ಪ್ರಾರಂಭಿಸಿ ನಾವು ಈಗ ಎರಡು ಬೆಳಕಿನ ಬೀಮ್ಗಳನ್ನು ಹೊಂದಿದ್ದೇವೆ. ಒಂದು M1 ನಿಂದ G1 ಮೂಲಕ ಹಾದುಹೋಗುತ್ತದೆ ಮತ್ತು ಡಿಟೆಕ್ಟರ್ಗೆ ಬಂದು ಹೊಡೆಯುತ್ತದೆ. M2 ನಿಂದ ಬರುವಂತದ್ದು G2 ಮೂಲಕ ಹಾದುಹೋಗುತ್ತದೆ. G1 ನಿಂದ ಪ್ರತಿಫಲಿಸುತ್ತದೆ ಮತ್ತು ಅಂತಿಮವಾಗಿ ಡಿಟೆಕ್ಟರ್ ಅನ್ನು ಹೊಡೆಯುತ್ತದೆ. ಆದ್ದರಿಂದ ಎರಡರ ಎರಡು ಬೆಳಕಿನ ಬೀಮ್ಗಳು ಇವೆ ಮತ್ತು ಆಶಾದಾಯಕವಾಗಿ ಉತ್ತಮ ಪರಿಸ್ಥಿತಿಗಳಲ್ಲಿ ಅವು ಇಂಟರ್ಫರೆನ್ಸ್ ಮಾಡಲು ಮತ್ತು ನಮಗಾಗಿ ಇಂಟರ್ಫರೆನ್ಸ್ ಮಾದರಿಯನ್ನು ತಯಾರಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಿರ್ದಿಷ್ಟವಾಗಿ ನಾವು ಈ ಎರಡು ಕನ್ನಡಿಗಳನ್ನು M1 ಮತ್ತು M2 ಸಂಪೂರ್ಣವಾಗಿ ಪ್ರತಿಫಲಿಸುವ ಪ್ಲೇನ್ ಕನ್ನಡಿಗಳಾಗಿ ತೆಗೆದುಕೊಳ್ಳುತ್ತೇವೆ. ಮತ್ತು M1 ಸ್ವತಃ ಚಲಿಸಬಲ್ಲದು ಆದರೆ M2 ಸ್ಥಿರವಾಗಿದೆ. ಆದ್ದರಿಂದ ಈ M1 ಅನ್ನು ಚಲಿಸುವಂತೆ ಮಾಡುವ ಮೂಲಕ ಪಾತ್ ಡಿಫರೆನ್ಸ್ ಅನ್ನು ರಚಿಸುವ ಮಾರ್ಗವೆಂದರೆ ಈ ಗ್ಲಾಸ್ ಪ್ಲೇಟ್ G2 ಅನ್ನು ಕಾಂಪೆನ್ಸೇಟರಿ ಗ್ಲಾಸ್ ಪ್ಲೇಟ್ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಮುಖ್ಯವಾಗಿ ಇಡಲಾಗುತ್ತದೆ ಏಕೆಂದರೆ ನೀವು ಎರಡು ತೋಳುಗಳಲ್ಲಿ ಪಾತ್ ಡಿಫರೆನ್ಸ್ ಸಮನಾಗಿಸಲು ಬಯಸುತ್ತೀರಿ. ಮತ್ತು ನಾವು ಅದನ್ನು ಹಾಕಲು ಕಾರಣವೆಂದರೆ ನೀವು ಇಲ್ಲಿ ರೇಖಾಚಿತ್ರವನ್ನು ಎಚ್ಚರಿಕೆಯಿಂದ ನೋಡಿದರೆ ಮೂಲದಿಂದ ಪ್ರಾರಂಭವಾಗುವ ಬೀಮ್ G1
ಮೂಲಕ M1 ಅನ್ನು ಹೊಡೆಯುತ್ತದೆ ಮತ್ತು ಅಂತಿಮವಾಗಿ ಡಿಟೆಕ್ಟರ್ಗೆ ಬರುವ ಬೀಮ್ G1 ಮೂಲಕ 3 ಬಾರಿ ಹಾದುಹೋಗುತ್ತದೆ ಎಂದು ನೀವು ಗಮನಿಸಬಹುದು. ಮತ್ತೊಂದೆಡೆ, ನೇರವಾಗಿ G1 ಮೂಲಕ ಹಾದುಹೋಗುವ ಮತ್ತು ಕನ್ನಡಿ M2 ಗೆ ಬಡಿದು ನಂತರ ಅಂತಿಮವಾಗಿ ಡಿಟೆಕ್ಟರ್ ಮರಳುವ ಬೆಳಕಿನ ಬೀಮ್ ಒಮ್ಮೆ ಮಾತ್ರ ಗ್ಲಾಸ್ ಪ್ಲೇಟ್ ಮೂಲಕ ಹಾದುಹೋಗುತ್ತದೆ. ಆದರೆ ಮೊದಲನೆಯದು ಅದರ ಮೂಲಕ 3 ಬಾರಿ ಹಾದುಹೋಗುತ್ತದೆ ಮತ್ತು ಈ ಒಂದು ಗಾಜಿನ ಪ್ಲೇಟ್ ಮೂಲಕ ಹಾದುಹೋಗುತ್ತದೆ. ಮೂಲತಃ G1 ಗ್ಲಾಸ್ ಪ್ಲೇಟ್ ಅದು ಒಮ್ಮೆ ಮಾತ್ರ ಹಾದುಹೋಗುತ್ತದೆ. ಮತ್ತು ಈ ವ್ಯತ್ಯಾಸವನ್ನು ಸರಿದೂಗಿಸಲು ನೀವು ಈ G2 ಅನ್ನು ಪರಿಚಯಿಸುತ್ತೀರಿ, ಇದರಿಂದ ಪಾತ್ ಡಿಫರೆನ್ಸ್ ಅಥವಾ ಆಪ್ಟಿಕಲ್ ಪಾತ್ ಡಿಫರೆನ್ಸ್ಗೆ ಸಮಾನವಾಗಿರುತ್ತದೆ. ವಾಸ್ತವದಲ್ಲಿ ಮೂಲತತ್ವದಲ್ಲಿ ನಿಮಗೆ ಬೇಕಾಗಿಲ್ಲವಾದರೂ ಎರಡನೇ ಗ್ಲಾಸ್ ಪ್ಲೇಟ್ಗೆ ನೀ M2 ರ ಉದ್ದವನ್ನು ಸರಿಹೊಂದಿಸುವ ಮೂಲಕ ಅದನ್ನು ಅಷ್ಟೇ ಸಾಧಿಸಬಲ್ಲಿರಿ. ಡಿಟೆಕ್ಟರ್ ಇರುವ ಸ್ಥಳದಲ್ಲಿ ನಿಮ್ಮ ಕಣ್ಣನ್ನು ನಿಜವಾಗಿ ಹಾಕುತ್ತಿದ್ದೀರಿ ಎಂದು ಊಹಿಸಿ. ಆದ್ದರಿಂದ ನೀವು ನೋಡಲಿರುವುದೆಂದರೆ ನೀವು M1 ಅನ್ನು ನೋಡುತ್ತೀರಿ, ಏಕೆಂದರೆ ನೀವು ಡಿಟೆಕ್ಟರ್ ಮತ್ತು ಗ್ಲಾಸ್ ಪ್ಲೇಟ್ G1 ಮೂಲಕ ನೇರವಾಗಿ ನೋಡುತ್ತಿದ್ದೀರಿ. ಆದ್ದರಿಂದ ನೀವು M1 ಅನ್ನು ನೋಡಬೇಕು, ಆದರೆ ನೀವು ಕನ್ನಡಿ M2 ಯನ್ನು ಸಹ ನೋಡುತ್ತೀರಿ. ಮತ್ತು ಇದಲ್ಲದೆ ನೀವು ಮೂಲವನ್ನು ಸಹ ನೋಡುತ್ತೀರಿ. ಇದನ್ನು ಎಡಭಾಗದಲ್ಲಿ ಕೆಂಪು ಬಣ್ಣದಲ್ಲಿ ತೋರಿಸಲಾಗಿದೆ. ನೀವು M1 ಮತ್ತು M2 ನಲ್ಲಿ ಮೂಲ S ನ ಡಿಫ್ಲೆಕ್ಷನ್ ನೋಡುತ್ತೀರಿ. ಆದ್ದರಿಂದ ಇಲ್ಲಿ ನಾನು ಎಡಭಾಗ ನಲ್ಲಿ ಮೂಲವನ್ನು ಹೊಂದಿದ್ದೇನೆ, ಆದ್ದರಿಂದ ಅದು ಪರದೆಯಾಗಿದೆ ಮತ್ತು ನಾನು ಒಂದು ಬಿಂದು ತೆಗೆದುಕೊಂಡಿದ್ದೇನೆ, ಅದನ್ನು ಆ ಕೆಂಪು ಚುಕ್ಕೆ ಅದರಿಂದ ಸೂಚಿಸಲಾಗುತ್ತದೆ, ನೀವು ಅಲ್ಲಿ ನೋಡುತ್ತೀರಿ. ಆದ್ದರಿಂದ S ಎಂಬುದು ಸ್ಕ್ರೀನ್ ಆಗಿದೆ. ಅಲ್ಲಿಂದ ನೀವು ಆ ವಿಸ್ತೃತ ಮೂಲವನ್ನು ಪಡೆಯುತ್ತಿದ್ದೀರಿ. ಮತ್ತು ಕೆಂಪು ಚುಕ್ಕೆ ನಾವು ಮೇಲ್ವಿಚಾರಣೆ ಮಾಡುತ್ತಿರುವ ಒಂದು ನಿರ್ದಿಷ್ಟ ಬಿಂದುವಾಗಿದೆ. ಮತ್ತು ನನ್ನ ಡಿಟೆಕ್ಟರ್ ಇಲ್ಲಿ ತೋರಿಸಿದ ಸ್ಥಾನದಲ್ಲಿದೆ. ಆದ್ದರಿಂದ ನಾವು ಹೇಳಿದಂತೆ ನೀವು ನೋಡುವ ಮೊದಲ ವಿಷಯವೆಂದರೆ ಮೂಲದಿಂದ ಈ ಬೆಳಕು M1 ಅನ್ನು ತಲುಪುತ್ತದೆ ಮತ್ತು ನಿಮ್ಮನ್ನು ಡಿಟೆಕ್ಟರ್ನಲ್ಲಿ ನಿಮ್ಮ ಕಣ್ಣಗೆ ಹೊಡೆಯುತ್ತದೆ. ಆದ್ದರಿಂದ ಇದನ್ನು ಈ ಕೆಂಪು ಬಣ್ಣದ ರೇಖೆಯ ಮೂಲಕ ಇಲ್ಲಿ ಗುರುತಿಸಲಾಗಿದೆ. ಆದ್ದರಿಂದ M1 ಸಹಜವಾಗಿ ಇಲ್ಲಿರುವ ಈ ಮಿರರ್ M1. ಈಗ ನಾನು ಹೇಳಿದಂತೆ ನೀವು M2 ಅನ್ನು ಸಹ ನೋಡುತ್ತೀರಿ ಮತ್ತು ಈ ಚಿತ್ರದಲ್ಲಿ ನಾವು ಈ M2' ಎಂದು ಕರೆಯುತ್ತೇವೆ. ಈ ಚಿತ್ರದಲ್ಲಿ ನಾವು M2 ಅನ್ನು ಪ್ರತಿಫಲನದಂತೆ ನೋಡುತ್ತೇವೆ. ಇದನ್ನು ಇಲ್ಲಿ M2' ಎಂದು ಸೂಚಿಸಲಾಗುತ್ತದೆ. ಆದ್ದರಿಂದ ಅದೇ ಪಾಯಿಂಟ್ ಅನ್ನು M2' ನಲ್ಲಿ ಕಾಣಬಹುದು. ಆದ್ದರಿಂದ N2' ರಿಂದ ಬರುವ ಬೆಳಕು ಡಿಟೆಕ್ಟರ್ ಅನ್ನು ತಲುಪುತ್ತದೆ. ನಾನು ಅದನ್ನು ಅಲ್ಲಿ ನೋಡುತ್ತಿದ್ದರೆ ಇತರ ಪದಗಳಲ್ಲಿ ಅದು ನನ್ನ ಕಣ್ಣನ್ನು ತಲುಪುತ್ತದೆ. ಮತ್ತು ಅದನ್ನು ಇಲ್ಲಿ ನೀಲಿ ರೇಖೆಯಾಗಿ ತೋರಿಸಲಾಗಿದೆ. ಈಗ ಈ M1 M2 ರೊಳಗೆ ಯಾವುದೇ ಪಾತ್ ಡಿಫರೆನ್ಸ್ ಇದ್ದರೆ ಅದು ಈ M1 ಮತ್ತು M2' ನಡುವಿನ ಅಂತರವಾಗಿರುತ್ತದೆ. ಆದ್ದರಿಂದ ಇದು ಈ ಎರಡು ಪಾತ್ ನಡುವಿನ ಆಪ್ಟಿಕಲ್ ಪಾತ್ ಡಿಫರೆನ್ಸ್ ಆಗಿದೆ. ಆದ್ದರಿಂದ ಇದು ಮೂಲಭೂತವಾಗಿ ಇಂಟರ್ಫೆರೋಮೀಟರ್ನ ಈ ಎರಡು ಆರ್ಮ್ಗಳಾಗಿದೆ. ಈಗ ನಾನು ಹೇಳಿದಂತೆ ಇದು ಆಕಾರದ ಪ್ರತಿಫಲನವನ್ನು ಸಹ ನೋಡುತ್ತದೆ, ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪರದೆಯ ಪ್ರತಿಫಲನ ನೋಡುತ್ತದೆ. ಆದ್ದರಿಂದ ಇಲ್ಲಿ ನಾನು ನಿಮಗೆ ತೋರಿಸಿದ ಸ್ಕ್ರೀನಿನ ಪ್ರತಿಫಲನ, ನಾನು ಅದನ್ನು M1 ರಿಂದ ಬರುವ ಬೆಳಕು S1 ಎಂದು ಕರೆಯುತ್ತೇನೆ ಮತ್ತು ಈ ಬೆಳಕು ಕೆಂಪು ರೇಖೆಯ ಮೂಲಕ ಡಿಟೆಕ್ಟರ್ ಅನ್ನು ತಲುಪುತ್ತದೆ. ತದನಂತರ M2 ಇಂದ ಸ್ಕ್ರೀನಿನ ಪ್ರತಿಫಲನವನ್ನು ನಾವು ನೋಡುತ್ತೇವೆ. ಈ ಕೆಂಪು ಚುಕ್ಕೆ ಎಂದು ನಾನು ಸೂಚಿಸಬೇಕಾಗಿತ್ತು. ಈ ಪಾಯಿಂಟ್ P. ಈ ಪಾಯಿಂಟ್ P ಸ್ಕ್ರೀನ್ S1 ಮತ್ತು S2' ಸ್ಥಾನವನ್ನು ಹೊಂದಿದೆ. ಇದನ್ನು ನೀವು ಈ ರೇಖಾಚಿತ್ರದಲ್ಲಿ ನೋಡುವಂತೆ P1 ಮತ್ತು P2 ಎಂದು ಕರೆಯಲಾಗುತ್ತದೆ. ಈಗ ಅವುಗಳ ನಡುವಿನ ಅಂತರವು S1 ಮತ್ತು S2' 2t ಆಗಿರುತ್ತದೆ. ನಿಮ್ಮ ಆಪ್ಟಿಕಲ್ ಪಾತ್ ಡಿಫರೆನ್ಸ್ t ಆಗಿದ್ದರೆ. ಆದ್ದರಿಂದ ಈಗ ನಾನು ನನ್ನ ಮುಂದೆ ಏನು ಹೊಂದಿದ್ದೇನೆ ಎಂಬುದು ಇಂಟರ್ಫೆರೋಮೀಟರ್ ಅಥವಾ ಅನಲಾಗ್ನ ಸಂಪೂರ್ಣ ಚಿತ್ರವಾಗಿದೆ. ರೀತಿಯ ರೇಖೀಯ ವ್ಯವಸ್ಥೆಯಾಗಿ ಪಾತ್ ಡಿಫರೆನ್ಸ್ ಕೇವಲ ಈ ಪ್ರದೇಶವಾಗಿದ್ದು, ಇದನ್ನು ಹಸಿರು ಬಣ್ಣದಲ್ಲಿ ಗುರುತಿಸಲಾಗಿದೆ. ಆದ್ದರಿಂದ ಮಿಶೆಲ್ಸನ್ ಇಂಟರ್ಫೆರೋಮೀಟರ್ ಅನ್ನು ಎರಡು ಆರ್ಮ್ಗಳೊಂದಿಗೆ ನೋಡುವ ಪ್ರಮಾಣಿತ ಮಾರ್ಗ ಇಲ್ಲಿದೆ. ಮತ್ತು ಇಲ್ಲಿ ಅದೇ ಮಿಶೆಲ್ಸನ್ ಇಂಟರ್ಫೆರೋಮೀಟರ್ ಅನ್ನು ರೇಖೀಯವಾಗಿ ಸೆಳೆಯಲಾಗಿದೆ. M1 ಮತ್ತು M2' ಎಂಬುದು ಡಿಟೆಕ್ಟರ್ ನಲ್ಲಿ ಕಾಣುವಂತೆ
ಕನ್ನಡಿಗಳ ಸ್ಥಾನವಾಗಿದೆ S1 ಮತ್ತು S2 ಪ್ರೈಮ್ಗಳು. ಡಿಟೆಕ್ಟರ್ ನೋಡಿದಂತೆ ಸ್ಕ್ರೀನ್ಗಳ ಪ್ರತಿಫಲನವಾಗಿದೆ. ಇದರಿಂದ ನಾವು ಈ ಪಾತ್ ಡಿಫರೆನ್ಸ್ ಪಡೆಯುತ್ತೇವೆ. ಆದ್ದರಿಂದ ಪಾತ್ ಡಿಫರೆನ್ಸ್ 2t cos ಥೀಟಾ. ಆದ್ದರಿಂದ ಫೇಸ್ ಡಿಫರೆನ್ಸ್ ಲೆಕ್ಕಹಾಕಲು ಸರಳವಾಗಿದೆ. 2π/λ ಟೈಮ್ಸ್ 2t cos ಥೀಟಾ ಆಗಿದೆ. ಈಗ ಪ್ರತಿಫಲನದಿಂದಾಗಿ ಸಂಗ್ರಹವಾಗುವ ಯಾವುದೇ ಹೆಚ್ಚುವರಿ ಮುಖಗಳನ್ನು ನಾವು ಲೆಕ್ಕ ಹಾಕಬೇಕು. ಪಾತ್ ಡಿಫರೆನ್ಸ್ಗೆ ಸಂಬಂಧಿಸಿದಂತೆ ನಾವು ಗಣನೆಗೆ ತೆಗೆದುಕೊಳ್ಳಬೇಕಾದ ಒಂದು ಪ್ರಮುಖ ರಿಫ್ಲೆಕ್ಷನ್ ಇದು. ಸಮತಲ ಬೀಮ್ ಬಂದು G1 ಗೆ ಹೊಡೆದಾಗ ಮತ್ತು ಅದು ಕೆಳಭಾಗಕ್ಕೆ ಪ್ರತಿಫಲಿಸುತ್ತದೆ. ಇದು ಸೇರಿಸಬೇಕಾದ ಪ್ರಮಾಣದ π ಮೂಲಕ ಹಂತದಲ್ಲಿ ಹಠಾತ್ ಬದಲಾವಣೆಯನ್ನು ಪಡೆಯುತ್ತದೆ. ಆದ್ದರಿಂದ ತಾತ್ವಿಕವಾಗಿ ಕನ್ನಡಿ M1 ಮತ್ತು M2 ನಲ್ಲಿ ಪ್ರತಿಫಲನವಾದಾಗ ಅಲ್ಲಿ ಪೈನ ಫೇಸ್ ಬದಲಾವಣೆಯಾಗುತ್ತದೆ. ನಾವು ಅದನ್ನು ನಿರ್ಲಕ್ಷಿಸಬಹುದು ಏಕೆಂದರೆ ಅದು 2 ಆರ್ಮ್ಗಳನ್ನು S ಸೇರಿಸುತ್ತದೆ. ಆದ್ದರಿಂದ ಇಲ್ಲಿ ಸಂಭವಿಸುವ ಪ್ರತಿಫಲನದಿಂದ ಬರುವ ಪೈನ ಹೆಚ್ಚುವರಿ ಫೇಸ್ ಬದಲಾವಣೆಯ 2 ರೀತಿಯ ರದ್ದು ನಾವು ಮಾಡಬಹುದು. ನಾವು ಸೇರಿಸಬೇಕಾದ ಕೊಡುಗೆ ಅದು. ಆದ್ದರಿಂದ ಈ ಪೈ ಅನ್ನು ಇಲ್ಲಿ ಸೇರಿಸುವ ಮೂಲಕ ನಾನು ಆ ಹೆಚ್ಚುವರಿ ಫೇಸ್ ಲೆಕ್ಕ ಹಾಕಿದ್ದೇನೆ. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ಗೆ ಷರತ್ತು ಎಂದರೆ ಈ 2t cos ಥೀಟಾವು m+12λ ಹೆಚ್ಚುವರಿ ಫೇಸ್ ಡಿಫರೆನ್ಸ್ ಗಣನೆಗೆ ತೆಗೆದುಕೊಂಡ ನಂತರ ಇದು. ಆದ್ದರಿಂದ ನಾನು ಸಬ್ಸ್ಟಿಟ್ಯೂಟ್ 2t cos ಥೀಟಾ ಈ ಸಮೀಕರಣದಲ್ಲಿ m+12λ ಗೆ ಸಮಾನವಾಗಿರುತ್ತದೆ. ಅಥವಾ ಈ ಸಮೀಕರಣದಲ್ಲಿ ಮತ್ತು ನಾನು ಅದನ್ನು ಮಾಡಿದರೆ ನಾನು ಫೇಸ್ π 2π ಟೈಮ್ಸ್ m+1 ಪಡೆಯುತ್ತೇನೆ. m ಪೂರ್ಣಾಂಕವಾಗಿದೆ. ಮತ್ತು ಅದೇ ರೀತಿ ಇತರ ಷರತ್ತು ಎಂದರೆ ನಾನು 2t cos ಥೀಟಾ m ಬಾರಿ ಲ್ಯಾಂಬ್ಡಾಗೆ ಸಮನಾಗಿರುವಂತೆ ತೆಗೆದುಕೊಳ್ಳಬಹುದು. ಆದ್ದರಿಂದ ಮತ್ತೊಮ್ಮೆ ನೀವು ಇದಕ್ಕೆ ಹಿಂದಿರುಗುತ್ತೀರಿ ಮತ್ತು m ಟೈಮ್ಸ್ ಲ್ಯಾಂಬ್ಡಾವನ್ನು ಇಲ್ಲಿ ಬದಲಿಸಿ ಮತ್ತು ಅದು ಫೇಸ್ ನೀಡುತ್ತದೆ. ಇದು 2m+1 ಬಾರಿ π ಗೆ ಸಮಾನವಾಗಿರುತ್ತದೆ ಮತ್ತು ಇದು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ಗೆ ಕಂಡಿಷನ್ ಆಗಿದೆ. ನ್ಯೂಟನ್ಸ್ ರಿಂಗ್ಸ್ ಮತ್ತು ಗಾಜಿನ ಸ್ಲಾಬ್ ಟಿ ದಪ್ಪದಿಂದ ಬರುವ ಇಂಟರ್ಫರೆನ್ಸ್ ಸಂದರ್ಭದಲ್ಲಿ ನಾವು ನೋಡಿದ ಪರಿಸ್ಥಿತಿ ಇದು. ಸ್ಥಿರ ಥೀಟಾ ಮೌಲ್ಯವು ಸ್ಥಳವನ್ನು ಹೊಂದಿರುತ್ತದೆ. ಇದು ವೃತ್ತದಂತೆ ಕಾಣುತ್ತದೆ. ಆದ್ದರಿಂದ ಅದೇ ಥೀಟಾ ಮೌಲ್ಯ ಹೊಂದಿರುವ ಎಲ್ಲಾ ಬಿಂದುಗಳು ಬ್ರೈಟ್ ಫ್ರಿಂಜ್ ಅಥವಾ ಡಾರ್ಕ್ ಫ್ರಿಂಜ್ ಅನ್ನು ಹೊಂದಿರುತ್ತವೆ. ಯಾವ ಸ್ಥಿತಿಯನ್ನು ತೃಪ್ತಿಪಡಿಸಲಾಗುತ್ತಿದೆ ಎಂಬುದನ್ನು ಅವಲಂಬಿಸಿ. ಆದ್ದರಿಂದ ನೀವು ವೃತ್ತದ ಅಂಚಿನ ಮೇಲೆ ನೋಡಬೇಕು. ಆದ್ದರಿಂದ ಈ ಥೀಟಾವನ್ನು ಪರದೆಯ ನಿರ್ದಿಷ್ಟ ಹಂತಕ್ಕೆ ವ್ಯಾಖ್ಯಾನಿಸಲಾಗಿದೆ ಎಂಬುದನ್ನು ನೆನಪಿಡಿ. ಆದ್ದರಿಂದ ಪರದೆಯಲ್ಲಿನ ವಿಭಿನ್ನ ಬಿಂದುಗಳು ಥೀಟಾದ ವಿಭಿನ್ನ ಮೌಲ್ಯಗಳನ್ನು ನಿಮಗೆ ವ್ಯಾಖ್ಯಾನಿಸಲಿವೆ. ಆದ್ದರಿಂದ ನೀವು ನೋಡುವ ಇಂಟರ್ಫರೆನ್ಸ್ ಸಂಪೂರ್ಣ ಮಾದರಿಯು ಈ ಎಲ್ಲಾ ಶ್ರೇಣಿಯ ಥೀಟಾ ಮೌಲ್ಯಗಳಿಂದ ಕೊಡುಗೆ ಪಡೆಯುತ್ತದೆ. ಆದ್ದರಿಂದ ಯಾವಾಗ ಥೀಟಾ ಮೌಲ್ಯಗಳು ಈ ಷರತ್ತುಗಳಲ್ಲಿ ಒಂದನ್ನು ತೃಪ್ತಿಕರವಾಗಿಸುವ ಅರ್ಥದಲ್ಲಿ ನೀವು ಬ್ರೈಟ್ ಅಥವಾ ಡಾರ್ಕ್ ಫ್ರಿಂಜ್ ಅನ್ನು ಪಡೆಯಲಿದ್ದೀರಿ. ಆದರೆ ಸಾಮಾನ್ಯವಾಗಿ ಫಲಿತಾಂಶವೆಂದರೆ ಅದು ವೃತ್ತಾಕಾರದ ಫ್ರಿಂಜ್ ಆಗಿರುತ್ತದೆ. ಇಲ್ಲಿ ನಾನು ಈ ಫಲಿತಾಂಶಗಳನ್ನು ಸಂಕ್ಷಿಪ್ತವಾಗಿ ಸಾರಾಂಶಿಸಬಹುದು. ಆದ್ದರಿಂದ ನಾವು ವಿಶ್ಲೇಷಿಸಿದ ಒಂದು ವಿಸ್ತೃತ ಮೂಲದೊಂದಿಗೆ ನಾವು ವಾಸ್ತವವಾಗಿ ಪಾಯಿಂಟ್ ಮೂಲದಿಂದ ಪ್ರಾರಂಭಿಸಿದ್ದೇವೆ ಮತ್ತು ಅಂತಹ ಗ್ಲಾಸ್ನಲ್ಲಿ ಏನನ್ನಾದರೂ ಹಾಕುವ ಮೂಲಕ ಅದನ್ನು ವಿಸ್ತೃತ ಮೂಲಕ್ಕೆ ಮಾಡಿದ್ದೇವೆ. ಬೆಳಕಿನ ವಿಸ್ತೃತ ಮೂಲದೊಂದಿಗೆ ನೀವು ನೋಡುವ ವೃತ್ತಾಕಾರದ ಫ್ರಿಂಜ್ಗಳು ಮತ್ತು ಈ ಸಂದರ್ಭದಲ್ಲಿ ಪಾತ್ ಡಿಫರೆನ್ಸ್ 2t cos ಥೀಟಾ ಆಗಿದೆ. ಆದ್ದರಿಂದ ನಾವು ವಿಶ್ಲೇಷಿಸಿದ ಪ್ರಕರಣ ಇದು. ಇನ್ನೊಂದು ಕಡೆಯಲ್ಲಿ ನೀವು ಬೆಳಕಿನ ಒಂದು ಮುಖ್ಯ ಮೂಲವನ್ನು ಉಪಯೋಗಿಸುವ ಮೂಲಕ ಸ್ವಲ್ಪ ಸರಳವಾದ ಪ್ರಕರಣವನ್ನು ಪರಿಗಣಿಸಬಹುದು. ನೀವು ಪಾಯಿಂಟ್ ಮೂಲವನ್ನು ಬಳಸಿದರೆ ರಂತೆಯೇ ಇಲ್ಲಿ ಕೇವಲ ಒಂದು ಪಾಯಿಂಟ್ ಇದೆ. ಪರದೆಯ ಮೇಲೆ ಕೇವಲ ಒಂದು ಪಾಯಿಂಟ್ ಇದೆ. ಬೆಳಕು ಮೇಲಕ್ಕೆ ಎಲ್ಲವೂ ಕತ್ತಲೆಯಾಗಿದೆ ಎಂದು ಹೇಳುತ್ತದೆ. ಆದ್ದರಿಂದ ನೀವು ಅನ್ನು ನೋಡುತ್ತಿದ್ದೀರಿ ಮತ್ತು ಇಂಟರ್ಫರೆನ್ಸ್ ಮಾಡುವುದರಿಂದ ಬೆಳಕಿನ ಬೀಮ್ಗಳು ಮೂಲದಿಂದ ಬರುತ್ತವೆ ಮತ್ತು ಆ ಸಂದರ್ಭದಲ್ಲಿ ಥೀಟಾ ಶೂನ್ಯಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ಪಾತ್ ಡಿಫರೆನ್ಸ್ ಕೇವಲ 2t ಆಗಿರುತ್ತದೆ. ಇಂಟರ್ಫೆರೋಮೀಟರ್ನ 2 ಆರ್ಮ್ ಮೂಲಕ ಹಾದುಹೋಗುವ ಬೆಳಕಿನ ಕಿರಣವಿದೆ ಎಂದು ಹೇಳುವುದಕ್ಕೆ ಸಮಾನವಾಗಿರುತ್ತದೆ. ಮತ್ತು ಪಾತ್ ಡಿಫರೆನ್ಸ್ ವೆಂದರೆ ಪ್ರಯಾಣ ದೂರದಲ್ಲಿನ ವ್ಯತ್ಯಾಸ.
ಮತ್ತು ಅದು 2t ಕ್ಕೆ ಸಮಾನವಾಗಿರುತ್ತದೆ. ಮತ್ತು ನೀವು ನೋಡುವ ವಸ್ತುಗಳು ವೃತ್ತಾಕಾರದ ಫ್ರಿಂಜ್ಗಳಲ್ಲ ಆದರೆ ಈಗ ನಿಗದಿಪಡಿಸಿದ ಪ್ರತಿ ನಿಯತಾಂಕಗಳು ಈ ಸಮಸ್ಯೆಯಲ್ಲಿ ಯಾವುದೇ ಥೀಟಾ ಇಲ್ಲ. ಟಿ ಇರುವ ಒಂದೇ ಮೌಲ್ಯವಾಗಿದೆ ಮತ್ತು ಅದು ಸ್ಥಿರ. ಆದ್ದರಿಂದ ನೀವು ಮೂಲತಃ ಯೂನಿಫಾರ್ಮ್ ಇಲ್ಯುಮಿನೇಷನ್ ನೋಡುತ್ತೀರಿ. ಇದು ಡಾರ್ಕ್ ಅಥವಾ ಬ್ರೈಟ್ ವಾಗಿರಬಹುದು. ರ ಮೇಲೆ ಈ ಷರತ್ತುಗಳು ತೃಪ್ತಿಗೊಂಡಿದೆ. ಈ ಮಿಶೆಲ್ಸನ್ ಇಂಟರ್ಫೆರೋಮೀಟರ್ನ ಪ್ರಮುಖ ಅನ್ವಯವಿದೆ. ನಾನು ಹೇಳಿದಂತೆ ಸ್ಪೆಕ್ಟ್ರಾದ ತರಂಗಾಂತರ ನಿರ್ಧರಿಸುವಲ್ಲಿ. ಆದರೆ ಅದಕ್ಕೂ ಮೊದಲು ಒಬ್ಬರು ಉತ್ತರಿಸಬೇಕಾದ ಒಂದು ಪ್ರಮುಖ ಪ್ರಶ್ನೆ ಇದೆ. ಅಲ್ಲಿ ಇವೆ ಎಂದು ಭಾವಿಸೋಣ. ನಿಮ್ಮ ಬೆಳಕಿನ ಮೂಲವು 2 ತರಂಗಾಂತರಗಳನ್ನು ಹೊಂದಿದೆ, ಅದು ಒಂದಕ್ಕೊಂದು ಬಹಳ ಹತ್ತಿರದಲ್ಲಿದೆ. ಉದಾಹರಣೆಗೆ ಸೋಡಿಯಂ ಲೈನ್, ಡಿಸೆಂಬರ್ 2 ಲೈನ್. ವಾಸ್ತವವಾಗಿ 2 ರೇಖೆಗಳಿಂದ ಕೂಡಿದೆ, ಅವು ತರಂಗಾಂತರ ಅಥವಾ ಫ್ರೀಕ್ವೆನ್ಸಿ ದಲ್ಲಿ ಪರಸ್ಪರ ಬಹಳ ಹತ್ತಿರದಲ್ಲಿವೆ. ಆದ್ದರಿಂದ ಈ ಇಂಟರ್ಫೆರೋಮೀಟರ್ ವಾಸ್ತವವಾಗಿ 2 ಸಾಲುಗಳಿಂದ ಮಾಡಲ್ಪಟ್ಟಿದೆ ಎಂದು ನಮಗೆ ಹೇಳಿ. ಅದು ಸ್ಪೆಕ್ಟ್ರಮ್ ಲೈನ್ಗಳ ನಿರ್ಣಯದ ಪ್ರಶ್ನೆಯನ್ನು ನೀಡುತ್ತದೆ. ಆದ್ದರಿಂದ ಇಲ್ಲಿ ನಾನು ಈ ಮೂಲವನ್ನು ಹೊಂದಿದ್ದೇನೆ ಎಂದು ನಾನು ಊಹಿಸಿದ್ದೇನೆ, ಅದು ಅನ್ನು ಕೆಂಪು ರಲ್ಲಿ ಗುರುತಿಸಲಾಗಿದೆ ಮತ್ತು ಅದು ಬೆಳಕನ್ನು ನೀಡುತ್ತದೆ. ಆದ್ದರಿಂದ ಸಾಮಾನ್ಯವಾಗಿ ನಾವು ಇಂಟರ್ಫೆರೋಮೀಟರ್ ರೊಂದಿಗೆ ಈ ವಿಶ್ಲೇಷಣೆಯನ್ನು ಮಾಡಿದಾಗ ಇದು ಒಂದು ಕೊಹೆರೆಂಟ್ ಮೂಲ ಎಂದು ನಾವು ಭಾವಿಸುತ್ತೇವೆ ಮತ್ತು ಇದು ಏಕವರ್ಣ ಅರ್ಥ ಅದು ನಿಖರವಾಗಿ ಒಂದು ತರಂಗಾಂತರವನ್ನು ಹೊಂದಿದೆ. ಆದರೆ ಈಗ ಇದು ವಾಸ್ತವವಾಗಿ 2 ತರಂಗಾಂತರಗಳು, ಒಂದು ಲ್ಯಾಂಬ್ಡಾ ಇನ್ನೊಂದು ಲ್ಯಾಂಬ್ಡಾ ಜೊತೆಗೆ ಡೆಲ್ಟಾ ಲ್ಯಾಂಬ್ಡಾ, ಮತ್ತು ನಾನು ಡೆಲ್ಟಾ ಲ್ಯಾಂಬ್ಡಾವನ್ನು ಬಳಸುತ್ತೇನೆ. ಎರಡನೆಯದು ಮೊದಲದಕ್ಕೆ ತುಂಬಾ ಹತ್ತಿರದಲ್ಲಿದೆ ಎಂದು ಸೂಚಿಸುತ್ತದೆ. ಆದ್ದರಿಂದ ಇಲ್ಲಿ ಡೆಲ್ಟಾ ಲ್ಯಾಂಬ್ಡಾ 1ಕ್ಕಿಂತ ಕಡಿಮೆ ಎಂಬ ಹೇಳಿಕೆಯೂ ಇದೆ. ಆದ್ದರಿಂದ ಇದು ತುಂಬಾ ಚಿಕ್ಕದಾಗಿದೆ. ಈಗ ನಾನು ಏನು ನಿರೀಕ್ಷಿಸುತ್ತೇನೆ? ನಾನು ಈ ಬೆಳಕನ್ನು ನನ್ನ ಮಿಶೆಲ್ಸನ್ ಇಂಟರ್ಫೆರೋಮೀಟರ್ ಮೂಲಕ ಇಟ್ಟರೆ ಮತ್ತು ನಾನು ಇಂಟೆನ್ಸಿಟಿ ಚಿತ್ರಿಸುತ್ತೇನೆ. ಈ ರೀತಿಯದ್ದನ್ನು ನಾನು ನಿರೀಕ್ಷಿಸುತ್ತೇನೆ. ಹಾಗಾಗಿ ನಾನು ನಿರೀಕ್ಷಿತ ಇಂಟೆನ್ಸಿಟಿ ಅನ್ನು ಫೇಸ್ ಡಿಫರೆನ್ಸ್ ಪೈಯ ಫಂಕ್ಷನ್ ಆಗಿ ತೋರಿಸಿದ್ದೇನೆ. ಆದ್ದರಿಂದ ತರಂಗಾಂತರಕ್ಕೆ ಅನುಗುಣವಾದ ಈ ಕಪ್ಪು ರೇಖೆ ಇದೆ. ತದನಂತರ ನೀವು ನೋಡಬಹುದಾದ ಈ ಕೆಂಪು ರೇಖೆ ಇದೆ. ಇಂಟೆನ್ಸಿಟಿ ಫೈಯ ಫಂಕ್ಷನ್ ಆಗಿ ಪ್ಲಾಟ್ ಆಗಿದೆ. ಆದ್ದರಿಂದ ಈ ಕೆಂಪು ರೇಖೆಯು ಲ್ಯಾಂಬ್ಡಾ ಪ್ಲಸ್ ಡೆಲ್ಟಾ ಲ್ಯಾಂಬ್ಡಾಕ್ಕೆ ಆಗಿದೆ. ಆದ್ದರಿಂದ ಪ್ರಶ್ನೆಯು ಆಚರಣೆಯಲ್ಲಿದೆ. ನೀವು ಈ 2 ಪಿಕ್ಗಳನ್ನು ಪ್ರತ್ಯೇಕಿಸಬಹುದೇ? ಸೋಡಿಯಂ ವೆಪೋರ್ ಲ್ಯಾಂಪ್ನ ಈ 2 ಪಿಕ್ಗಳನ್ನು ನೀವು ಪರಿಹರಿಸಬಹುದೇ? 2 ಡಿಸೆಂಬರ್ 1 ಮತ್ತು ಡಿಸೆಂಬರ್ 2 ಸೋಡಿಯಂ ರೇಖೆಗಳಿಂದ ಮಾಡಲ್ಪಟ್ಟಿವೆ. ಅದನ್ನು ಗಮನಿಸಿದಂತೆ ಈ ಫ್ರಿಂಜ್ಗಳನ್ನು ಇಲ್ಲಿ ಎಳೆಯಲಾಗುತ್ತದೆ. M490 ಆಗಿರುವಾಗ ಆ ಇಂಟರ್ಫರೆನ್ಸ್ ಆರ್ಡರ್ 490 ಆಗಿರುತ್ತದೆ. ಇದು ನಿಜವಾಗಿಯೂ ತುಂಬಾ ದೊಡ್ಡ ಆರ್ಡರ್ ಆಗಿದೆ. ಹಾಗೆ M490 ಆಗಿದ್ದಾಗ ಈ ಫ್ರಿಂಜ್ ಕಣ್ಮರೆಯಾಯಿತು. ಮತ್ತು ಮತ್ತೆ ಅವು M980 ಆಗಿದ್ದಾಗ ಗೋಚರಿಸುತ್ತವೆ. ಇದು ಗಮನಿಸಿದ ವಿಷಯ. ಆದ್ದರಿಂದ ಸಾಮಾನ್ಯವಾಗಿ 2 ಪಿಕ್ಗಳ ನಡುವಿನ ಈ ಅಂತರವು ಇಂಟರ್ಫರೆನ್ಸ್ ಕ್ರಮವಾಗಿದೆ. ಆದ್ದರಿಂದ ನೆನಪಿಡಿ, ನಾವು ಇಲ್ಲಿ ಈ M ಅನ್ನು ಇಂಟಿಜರ್ ಎಂದು ವ್ಯಾಖ್ಯಾನಿಸಿದ್ದೇವೆ. ಆದ್ದರಿಂದ M 0ಗೆ ಸಮಾನವಾಗಿರುತ್ತದೆ. ಸರಾಸರಿಯು ಒನೇ ಆರ್ಡರ್ ಫ್ರಿಂಜ್ M1ಕ್ಕೆ ಸಮಾನವಾಗಿರುತ್ತದೆ, ಮೊದಲ ಆರ್ಡರ್ ಫ್ರಿಂಜ್ ಮತ್ತು ಇತ್ಯಾದಿ. ಇದು ಸರಳವಾಗಿ ಏಕೆಂದರೆ ಇಲ್ಲಿ ಸೂಚಿಸಲಾದ ಪಿಕ್ಗಳ ನಡುವಿನ ಅಂತರವು ಆರ್ಡರ್ನೊಂದಿಗೆ ಬದಲಾಗುತ್ತದೆ ಮತ್ತು ಕೆಲವು ಆರ್ಡರ್ನಲ್ಲಿ ಪಿಕ್ಗಳು ಹೊಂದಿಕೆಯಾಗುತ್ತವೆ. ಇಂಟರ್ಫರೆನ್ಸ್ ಮಾದರಿಯು ಸ್ಪಷ್ಟವಾಗಿ ಗೋಚರಿಸಿದಾಗ ಅದು 980 ಕ್ಕೆ ಸಂಭವಿಸುತ್ತದೆ. ಆದರೆ 480 ರಲ್ಲಿ ಒಂದರ ಪೀಕ್ ಕನಿಷ್ಠ ಒಂದರೊಂದಿಗೆ ಹೊಂದಿಕೆಯಾಗಿರುವುದರಿಂದ ಅದು ಕಣ್ಮರೆಯಾಗುತ್ತದೆ. ಆದ್ದರಿಂದ ಈ ಕ್ವಾಂಟಿಟಿ ಆಧಾರದ ಮೇಲೆ ಮಿಶೆಲ್ಸನ್ ಸ್ವತಃ ಗೋಚರತೆಯನ್ನು ವ್ಯಾಖ್ಯಾನಿಸಿದ್ದಾರೆ. ಆದ್ದರಿಂದ ಇದು Imax ಮೈನಸ್ Imin ಅನ್ನು Imax ಪ್ಲಸ್ Imin ನಿಂದ ಭಾಗಿಸಲಾಗಿದೆ. ನೀವು ಏಕವರ್ಣದ ಬೆಳಕನ್ನು ಬಳಸುತ್ತಿದ್ದರೆ ನೀವೇ ಮನವರಿಕೆ ಮಾಡಿಕೊಳ್ಳಬಹುದು. ನಂತರ Iminimum 0, Imax ಕೆಲವು ಸಂಖ್ಯೆ. ನೀವು ಅದನ್ನು ಸ್ಕೇಲ್ ಮಾಡಬಹುದು ಮತ್ತು ಅದನ್ನು 1 ಎಂದು ತೆಗೆದುಕೊಳ್ಳಬಹುದು. ಆದ್ದರಿಂದ ಗೋಚರತೆ 1 ಆಗಿರುತ್ತದೆ. 0 ಗೋಚರತೆಯ ಕಂಡಿಷನ್ ಎಂದರೆ ಪೀಕ್ ಪರಸ್ಪರ 1, 0 ಮೇಲೆ ಬಿದ್ದಾಗ. ಇದರರ್ಥ ಈ ಷರತ್ತು ತೃಪ್ತಿ ಹೊಂದುತ್ತಿದೆ. ತರಂಗಾಂತರಗಳಲ್ಲಿ ಯಾವುದಾದರೂ ಒಂದು
ಒಂದು ನನಗೆ ತಿಳಿದಿದ್ದರೆ ಲ್ಯಾಂಬ್ಡಾ ತಿಳಿದಿದೆ ಅಂದುಕೊಳ್ಳೋಣ ಮತ್ತು ಪ್ರಾಯೋಗಿಕವಾಗಿ ಎಂ 490 ಕ್ಕೆ ಸಮನಾಗಿರುತ್ತದೆ ಎಂದು ನನಗೆ ತಿಳಿದಿದ್ದರೆ ಗೋಚರತೆಯು ಮೂಲತಃ ಚಿಕ್ಕದಾಗುತ್ತದೆ. ಈ ಸಮೀಕರಣದ ಆ ಸಂದರ್ಭದಲ್ಲಿ ಡೆಲ್ಟಾ ಲ್ಯಾಂಬಡಾ ಎಂದರೇನು ಎಂಬುದನ್ನು ನೀವು ಕಂಡುಹಿಡಿಯಬಹುದು. ಮತ್ತು ಸೋಡಿಯಂ ರೇಖೆಗಳಿಗೆ ಇದು ಸೋಡಿಯಂ ವೆಪರ್ ಲ್ಯಾಂಪ್ ಬಂದಿದೆ. ಡೆಲ್ಟಾ ಲಂಬಡಾ 0.0006 ಮೈಕ್ರೋಮೀಟರ್ ಆರ್ಡರ್ ಆಗಿದೆ. ಆದ್ದರಿಂದ ಇದು ನಿಮಗೆ ಸೋಡಿಯಂ ಡಿಸೆಂಬರ್ 2 ರೇಖೆಗಳನ್ನು ರೂಪಿಸುವ 2 ವಿಭಿನ್ನ ರೇಖೆಗಳನ್ನು ಹೇಳುತ್ತದೆ, ಡಿಸೆಂಬರ್ 1 ಮತ್ತು ಡಿಸೆಂಬರ್ 2 ರೇಖೆಗಳು. ಆದ್ದರಿಂದ ಇದನ್ನು ಸೋಡಿಯಂ ಡೌಬ್ಲೆಟ್ ಎಂದು ಕರೆಯಲಾಗುತ್ತದೆ. ಈಗ ಫಬರಿ ಪ್ರೋಟ್ ಇಂಟರ್ಫೆರೋಮೀಟರ್ ಅನ್ನು ನೋಡೋಣ. ಆದ್ದರಿಂದ ಈ ಇನ್ಸಿಡೆಂಟ್ ಬೀಮ್ ನಾನು ಹೊಂದಿದ್ದೇನೆ, ಅದು ಕೆಳಗಿನ ಎಡ ತುದಿಯಿಂದ ಬರುತ್ತಿದೆ. ಆದ್ದರಿಂದ ಫಬರಿ ಪ್ರೋಟ್ ಇಂಟರ್ಫೆರೋಮೀಟರ್ ರ ಪ್ರಮುಖ ಭಾಗವು ಈ ಅಥಲೋನ್. ಇದು ಪ್ರಸರಣವನ್ನು ಅನುಮತಿಸುತ್ತದೆ. ಆದ್ದರಿಂದ ಒಳಬರುವ ಬೀಮ್ ರವಾನೆಯಾಗುತ್ತದೆ ಮತ್ತು ಒಳಗೆ ವಸ್ತು ಗಾಳಿ ಆಗಿದೆ ಎಂದು ನಾವು ಭಾವಿಸುತ್ತೇವೆ. ಆದ್ದರಿಂದ ರವಾನೆಯಾದ ಭಿನ್ನರಾಶಿ T ಮತ್ತು ಕೆಲವು ಹಂತದಲ್ಲಿ. ಆದ್ದರಿಂದ ಇದು ಮೇಲಿನ ಮೇಲ್ಮೈ ಕ್ಕೆ ಹೋಗುತ್ತದೆ ಮತ್ತು ಬಡಿದುಕೊಳ್ಳುತ್ತದೆ. ಆ ಸಮಯದಲ್ಲಿ ಅದರ ಒಂದು ಭಾಗವು ಹೊರಗೆ ಹರಡುತ್ತದೆ ಮತ್ತು ಭಾಗವು ಒಳಗೆ ಪ್ರತಿಫಲಿಸುತ್ತದೆ. ಮತ್ತು ಒಳಗೆ ಪ್ರತಿಫಲಿತವಾದ ಭಾಗವು ಮತ್ತೆ ಆಗುತ್ತದೆ ಎಟಾಲಾನ್. ಮತ್ತು ಕೆಳ ತುದಿಯಿಂದ ಪ್ರತಿಫಲಿಸುತ್ತದೆ, ಇದು ಎಟಾಲಾನ್ ಅಂತ್ಯದಿಂದ ಮತ್ತೆ ಪ್ರತಿಫಲಿಸುತ್ತದೆ ಮತ್ತು ಹೀಗೆ. ಆದ್ದರಿಂದ ಪ್ರಸರಣವು ಟಾಪ್ ತುದಿಯಿಂದ ಮಾತ್ರ ಸಾಧ್ಯ ಮತ್ತು ಕೆಳ ತುದಿಯಿಂದ ಅಲ್ಲ ಎಂದು ಸರಿಹೊಂದಿಸಲಾಗಿದೆ. ನಂತರ ನೀವು ಔಟ್ಪುಟ್ N ನಲ್ಲಿ ಅಥವಾ ಮೇಲಿನ ತುದಿಯಿಂದ ನೋಡಲಿರುವ ವಿಷಯಗಳು ಹೊರಬರುತ್ತಿರುವ ಬಹು ಬೀಮ್ಗಳು. ಪ್ರತಿಯೊಂದು ಪ್ರಸರಣ ಭಾಗಶಃ ರವಾನೆಯಾದ ಬೀಮ್. ಆರಂಭಿಕ ಬೀಮ್ದಲ್ಲಿ ಫ್ರಾಕ್ಷನ್ ಟಿಯು ಎಟಾಲಾನ್ ಒಳಗೆ ರವಾನಿಸಲಾಗುತ್ತದೆ ಮತ್ತು ಆ ಟಿ ಪ್ರೈಮ್ ಹೊರಗೆ ರವಾನೆಯಾಗುತ್ತದೆ. ಆದ್ದರಿಂದ ನಾನು ಟಿ ಹೊಂದಿದ್ದೇನೆ. ಟಿ ಪ್ರೈಮ್ ಹೊರಗೆ ಹೋಗುತ್ತದೆ ಮತ್ತು ಟಿ ಪ್ರವೇಶಿಸುತ್ತದೆ, ಆರ್ ಮರಳಿ ಪ್ರತಿಫಲಿಸುತ್ತದೆ. ಆದ್ದರಿಂದ ನಾನು ಈ ಆರ್ ಟಿ ಫ್ರಾಕ್ಷನ್ ಹೊಂದಿದ್ದೇನೆ, ಅದು ಮತ್ತೆ ಪ್ರತಿಫಲಿಸುತ್ತದೆ. ಮತ್ತು ಈಗ ಅದು ಪುನಃ ಈ ಹಂತದಲ್ಲಿ ಕೆಳ ತುದಿಯಿಂದ ಪ್ರತಿಫಲಿಸುತ್ತದೆ. ಮತ್ತು ಇಲ್ಲಿ ಕಾಂಪೊನೆಂಟ್ R ಟಿ ಅನ್ನು ಹೊಂದಿರುತ್ತದೆ. ಇದು 2 ಪ್ರತಿಫಲನಗಳನ್ನು ಮತ್ತು ಒಂದು ಪ್ರಸರಣವನ್ನು ಅನುಭವಿಸಿದೆ. ಆದ್ದರಿಂದ ಅದು R²T. ಮತ್ತು ಅದು ಇಲ್ಲಿ ಈ ಫೇಸ್ ತಲುಪಿದಾಗ ಇನ್ನೂ ಒಂದು ಪ್ರಸರಣ ಇರುತ್ತದೆ. ಆದ್ದರಿಂದ ಇದು ಫ್ಯಾಕ್ಟರ್ ಟಿ ಪ್ರೈಮ್ನಿಂದ ರವಾನೆಯಾಗುತ್ತದೆ. ಆದ್ದರಿಂದ ಅದು R²T ಟಿ ಪ್ರೈಮ್ ಆಗಿರುತ್ತದೆ. ಈ ಬೀಮ್ಗಳು ಮೇಲಿನ ತುದಿಯಿಂದ ಹೊರಬರುತ್ತವೆ ಮತ್ತು ಇವು ಇಂಟರ್ಫಿಯರ್ ಆಗಲು ಹೊರಟಿವೆ. ಇಲ್ಲಿ ಗಮನಿಸಬೇಕಾದ ನಿರ್ಣಾಯಕ ಅಂಶವೆಂದರೆ ಈ ಹೊರಹೋಗುವ ಬೀಮ್. ಇಲ್ಲಿ ಅವರು ನೆರೆಯವರಿಗೆ ಸಂಬಂಧಿಸಿದಂತೆ ಮತ್ತೊಂದು ಕ್ಕೆ ಸಂಬಂಧಿಸಿದಂತೆ ನಿರಂತರ ಫೇಸ್ ಡಿಫರೆನ್ಸ್ ಕಾಯ್ದುಕೊಳ್ಳುತ್ತದೆ. ಈಗ ನಾನು ಪ್ರಾಯೋಗಿಕವಾಗಿ ಈ ಇಂಟರ್ಫರೆನ್ಸ್ ಮಾದರಿಯನ್ನು ನೋಡಲು ಬಯಸಿದರೆ ನಾನು ಮಾಡಬೇಕಾಗಿರುವುದು ಏನೆಂದರೆ ಸುಮಾರು ಒಮ್ಮುಖ ಮಸೂರವನ್ನು ಹಾಕುವುದು, ಕನ್ವೆಕ್ಸ್ ಲೆನ್ಸ್ ಬಹುಶಃ, ಮತ್ತು ನಂತರ ಡಿಟೆಕ್ಟರ್ನಲ್ಲಿ ಇರಿಸಿ. ನಂತರ ನೀವು ಈ ಎಲ್ಲಾ ಬೀಮ್ಗಳನ್ನು ರಿಂದ ಒಂದು ಹಂತಕ್ಕೆ ಒಮ್ಮುಖಗೊಳಿಸಬಹುದು ಮತ್ತು ನಿವ್ವಳ ಫಲಿತಾಂಶವನ್ನು ನೋಡಬಹುದು. ಆದ್ದರಿಂದ ನೀವು ಅವುಗಳಲ್ಲಿ ಮೊದಲ 2 ತೆಗೆದುಕೊಂಡಿದ್ದೀರಿ. ಇಲ್ಲಿ ಆದ್ದರಿಂದ ಇದು ಒಳಬರುವ ಬೀಮ್ ಮತ್ತು ಸಹಜವಾಗಿ ಅದು ಹಾದುಹೋಗುತ್ತದೆ. ಪಾಯಿಂಟ್ ಎ2 ರಲ್ಲಿ ಪ್ರತಿಫಲಿಸುತ್ತದೆ ಮತ್ತು ರವಾನೆಯಾಗುತ್ತದೆ. ಮತ್ತು ಪಾಯಿಂಟ್ 3 ಮತ್ತು ಮುಂತಾದವುಗಳ ಮೂಲಕ ಹೋಗುತ್ತದೆ. ಮತ್ತು ಪ್ರತಿಫಲಿತ ಮಾರ್ಗವು ಮತ್ತೆ 1 ಕ್ಕೆ ಪ್ರತಿಫಲಿಸುತ್ತದೆ ಮತ್ತು ನಂತರ 4 ಮತ್ತು ಹೀಗೆ ರಂದು ನೆರೆಯ ಕಿರಣಗಳಿಗೆ ರವರೆಗೆ ರವಾನೆಯಾಗುತ್ತದೆ. ಅದು ಎಟಾಲಾನ್ ರಿಂದ ಹೊರಬರುತ್ತಿದೆ. ಈಗ ಈ ಇಬ್ಬರು ನೆರೆಯ ಬೀಮ್ಗಳ ನಡುವಿನ ಮಾರ್ಗ ವ್ಯತ್ಯಾಸವೇನು? ಹಾಗೆಯೇ ಪಾತ್ ಡಿಫರೆನ್ಸ್ ಈ ಭಾಗ ಎ1 ಎ2 ಪ್ಲಸ್ ಎ1 ಎ4 ಆಗಿದೆ. ಮತ್ತು ನೀವು ಇದನ್ನು ಎ2 ಎ3 ಗೆ ಕಳೆಯಬೇಕಾಗಿದೆ. ಮತ್ತು ಈಗ ಈ 2 ಪ್ರಮಾಣಗಳು ನಿಖರವಾಗಿ ಎ1 ಎ2 ಮತ್ತು ಎ2 ಎ4 ಗೆ ಸಮನಾಗಿರುತ್ತದೆ ಎಂದು ಅರಿತುಕೊಳ್ಳುವುದು ಸುಲಭವಾಗಿದೆ. ಆದ್ದರಿಂದ ನನ್ನ ಪಾತ್ ಡಿಫರೆನ್ಸ್ ಡೆಲ್ಟಾ ಎಂದು ನಾನು ಸೂಚಿಸುತ್ತೇನೆ. ಮತ್ತೆ
ಎ1 ಎ2 ಮೈನಸ್ ಎ2 ಎ3ಗೆ. ಆದ್ದರಿಂದ ನಾನು ಈ ಆಕೃತಿಯನ್ನು ಮತ್ತೊಮ್ಮೆ ಇಲ್ಲಿ ಚಿತ್ರಿಸಿದ್ದೇನೆ. ಈ ತ್ರಿಕೋನ ಇಲ್ಲಿ 1 2 ಮತ್ತು ಸಾಲು ಕೆಂಪು ರೇಖೆ ಒಟ್ಟಿಗೆ ಬಲ ತ್ರಿಕೋನವನ್ನು ರೂಪಿಸುತ್ತದೆ. ಮತ್ತು ಅಲ್ಲಿಂದ ನಾವು ಥೀಟಾ ಎಂದರೇನು ಮತ್ತು ಅದು ಕೇವಲ ಡಿ. ನೆನಪಿಡಿ ಡಿ ಮತ್ತು ಎಟಾಲಾನ್ರ ಕೆಳಗಿನ ಭಾಗದ ನಡುವಿನ ಅಂತರವಾಗಿದೆ. ಆದ್ದರಿಂದ ಕಾಸ್ ಥೀಟಾ ಅನ್ನು ಈ ದೂರದಿಂದ ಸರಳವಾಗಿ ಭಾಗಿಸಲಾಗಿದೆ. ಎ1 ಎ2. ಮತ್ತು ಆದ್ದರಿಂದ ಇಲ್ಲಿಂದ ನಾನು 1 ಎ2 ಗಾಗಿ ಒಂದು ಅಭಿವ್ಯಕ್ತಿಯನ್ನು ಬರೆಯಬಹುದು, ಅದನ್ನು ಕಾಸ್ ಥೀಟಾ ನಿಂದ ಭಾಗಿಸಲಾಗಿದೆ. ಈಗ ನಾವು ಈ ತ್ರಿಕೋನವನ್ನು 2 ಎ3 ಎ4 ತ್ರಿಕೋನವನ್ನು ಮೇಲ್ಭಾಗದಲ್ಲಿ ನೋಡೋಣ. ಇಲ್ಲಿಂದ ನಾನು ಸೈನ್ ಥೀಟಾವನ್ನು ಬರೆಯಬಹುದು. ಆದ್ದರಿಂದ ಇಲ್ಲಿ ಪಾಯಿಂಟ್ ಎ4 ನಲ್ಲಿ ಕೋನವನ್ನು ಎಂದು ಗಮನಿಸಿ, ವಾಸ್ತವವಾಗಿ ಕೋನೀಯ ಎ1 ರಂತೆಯೇ ಇರುತ್ತದೆ. ಆದ್ದರಿಂದ ಎ1 ರಲ್ಲಿ 2 ಥೀಟಾ ಇದೆ. ಸಂದರ್ಭದಲ್ಲಿ ಇದು ಥೀಟಾ ಆಗಿರುತ್ತದೆ. ಆದ್ದರಿಂದ ಸೈನ್ ಥೀಟಾ ನಂತರ 2 ಎ3ಗೆ ಸಮಾನವಾಗಿರುತ್ತದೆ. ಅದನ್ನು ವಿರುದ್ಧ ಭಾಗಕ್ಕೆ ಹೈಪೋಟೆನ್ಯೂಸ್ ನಿಂದ ಭಾಗಿಸಲಾಗಿದೆ. ಹೈಪೋಟೆನ್ಯೂಸ್ ಎ2 ಎ4 ಮತ್ತು ಎ2 ಎ4 ಆಗಿದೆ. ನೀವು ಈ ಸಮತಲ ರೇಖೆಯಲ್ಲಿ ನೋಡುವಂತೆ ಆಗಿದೆ. ಮತ್ತು ಅದನ್ನು ತಿಳಿದಿರುವ ನಿಯತಾಂಕಗಳ ವಿಷಯದಲ್ಲಿ ಬರೆಯಲು ನಾನು ಮತ್ತೊಮ್ಮೆ ಈ ತ್ರಿಕೋನವನ್ನು ನೋಡಬಹುದು. ಎ1 ಎ2 ಎ4 ಮತ್ತು ಇಲ್ಲಿಂದ ಎ2 ಎ4 ಸರಳವಾಗಿ 2 ಬಾರಿ ಎ1 ಎ2 ಇಂಟು ಸೈನ್ ಥೀಟಾಗೆ ಸಮಾನವಾಗಿರುತ್ತದೆ ಎಂದು ನೀವು ನೋಡುತ್ತೀರಿ. ಒಮ್ಮೆ ನೀವು ಎ2 ಎ3ಕ್ಕೆ ಬದಲಿಯಾಗಿ ಅಂದರೆ 2 ಎ1 ಎ2 ಸೈನ್ ಸ್ಕ್ವೇರ್ ಥೀಟಾ ಅಂತಿಮವಾಗಿ ಡೆಲ್ಟಾಗೆ ಅಭಿವ್ಯಕ್ತಿಯಾಗಿದೆ. ಇದು 2 ಟೈಮ್ಸ್ ಕಾಸ್ ಥೀಟಾ ಗೆ ಸಮಾನವಾಗಿರುತ್ತದೆ. ಇದು ಪಾತ್ ಡಿಫರೆನ್ಸ್ ಅಥವಾ ಆಪ್ಟಿಕಲ್ ಪಾತ್ ಡಿಫರೆನ್ಸ್ ಆಗಿದೆ. ನಾನು ಎಟಾಲಾನ್ರ ಒಳಗೆ ವಸ್ತುಗಳನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಆಗಿ ತೆಗೆದುಕೊಂಡಿದ್ದರೆ ಇದು 2 ಮ್ಯೂ ಕಾಸ್ ಥೀಟಾ ಆಗಿರುತ್ತದೆ. ಇದರೊಂದಿಗೆ ಫೇಸ್ ಡಿಫರೆನ್ಸ್ 2 ಪೈ ಉ ಲ್ಯಾಂಬ್ಡಾ ಟೈಮ್ಸ್ 2 ಡಿ ಕಾಸ್ ಥೀಟಾ. ಆದರೆ ಇಲ್ಲಿ ಕ್ಯಾಚ್ ಇದೆ. ಆದ್ದರಿಂದ ಇದು 2 ಬೀಮ್ಗಳ ನಡುವಿನ ಫೇಸ್ ಡಿಫರೆನ್ಸ್ ವಾಗಿದೆ. ನನ್ನ ಪ್ರಕಾರ ನಾವು ಪಡೆದಿರುವುದು 2 ಕಿರಣಗಳ ನಡುವಿನ ಫೇಸ್ ಡಿಫರೆನ್ಸ್. ಆದ್ದರಿಂದ ಅಲ್ಲಿ ಇವೆ ಇತರ ಕಿರಣಗಳು, ಯಾವುದೇ ಸಂಖ್ಯೆಯ ಬೀಮ್ಗಳು ಇವೆ ಎಂದು ನೀವು ಭಾವಿಸಿದರೆ, ನೀವು ಮೊದಲದಕ್ಕೆ ಸಂಬಂಧಿಸಿದಂತೆ n ಫೇಸ್ ಡಿಫರೆನ್ಸ್ ಹೊಂದಿರುತ್ತೀರಿ. ಆದ್ದರಿಂದ ನಾವು ಎಲ್ಲವನ್ನೂ ಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ. ಆದರೆ ಅದೃಷ್ಟವಶಾತ್ ನೀವು ಮೊದಲ ಬೀಮ್ ಮತ್ತು ಇತರ ಬೀಮ್ ನಡುವಿನ ಫೇಸ್ ಡಿಫರೆನ್ಸ್ ಮೊದಲು ನಿರ್ವಹಿಸಬೇಕಾಗಿಲ್ಲ. ನೀವು ಯಾವುದೇ 2 ಬೀಮ್ಗಳನ್ನು ತೆಗೆದುಕೊಂಡು ಹೋಗುವ ಸತತ ಬೀಮ್ಗಳು, ಅವು ಯಾವಾಗಲೂ ನಾವು ಲೆಕ್ಕಹಾಕಿದ ಅದೇ ಫೇಸ್ ಡಿಫರೆನ್ಸ್ ಹೊಂದಿರುತ್ತವೆ. ಆದ್ದರಿಂದ ಇದರರ್ಥ ನಾವು ಮಾಡಬೇಕಾಗಿರುವುದು ನಿರ್ದಿಷ್ಟ ಬಿಂದು ಈ ಫೇಸ್ಗಳನ್ನು ಸಂಗ್ರಹಿಸಲು ಬ್ರೈಟ್ ಅಥವಾ ಡಾರ್ಕ್ ಫ್ರಿಂಜ್ಗಳನ್ನು ಹೊಂದಿರುತ್ತದೆಯೇ ಎಂದು ನಿರ್ಧರಿಸಲು, ಮತ್ತು ಫೇಸ್ಗೆ ಇಂಟರ್ಫಿಯರ್ ಆಗುವ ಎಲ್ಲಾ ಕಿರಣಗಳ ನಿವ್ವಳ ಪರಿಣಾಮವು ಮೊದಲನೆಯದಕ್ಕೆ ಸಂಬಂಧಿಸಿದಂತೆ ಹೇಗೆ ನಡೆಯುತ್ತಿದೆ ಎಂಬುದನ್ನು ನೋಡಿ. ನೀವು ಫೇಸ್ ಫಿ ಅನ್ನು ಹೊಂದಿದ್ದೀರಿ, ಅದು ಅದನ್ನು ಪ್ರಯತ್ನಿಸುತ್ತದೆ ಮತ್ತು ಹೀಗೆ. ಆದ್ದರಿಂದ ನಾನು ಮಾಡಲು ಹೊರಟಿರುವುದು ಆಂಪ್ಲಿಟ್ಯೂಡ್ಸ್ ರ ಇಂಟರ್ಫರೆನ್ಸ್ ಮಾಡುವುದು. ಆದ್ದರಿಂದ ಆಂಪ್ಲಿಟ್ಯೂಡ್ಸ್ ಇ ಪವರ್ ಮತ್ತು ಒಮೆಗಾ ಟಿ ಅದು ಆಸಿಲೇಟರಿ ಸೊಲ್ಯೂಷನ್ ಅನ್ನು ತೆಗೆದುಕೊಂಡಂತೆ ಮತ್ತು ನಾವು ತೆಗೆದುಕೊಂಡಂತೆ ಟಿ. ಆದ್ದರಿಂದ ಟಿ ಸ್ಮಾಲ್ ಟಿ ಪ್ರೈಮ್ ಹಾಗೆ ಈ ಪ್ರಮಾಣ ಇದರ ಹಾಗೆ ಆಂಪ್ಲಿಟ್ಯೂಡ್. ಮತ್ತು ನೀವು ನೋಡುವಂತೆ ಎರಡನೆಯದ್ದು ಟಿ ಬಾರಿ ಆರ್ ಆಗಿದೆ. ಮತ್ತು ಮೂರನೆಯದು ಆರ್ ಸ್ಕ್ವೇರ್ ಬಾರಿ ಟಿ, ಮುಂದಿನದು ಆರ್ ಕ್ಯೂಬ್ ಬಾರಿ ಟಿ ಮತ್ತು ಹೀಗೆ. ಆರ್ ಸ್ಮಾಲ್ ಆರ್ ಸ್ಕ್ವೇರ್ ಆಗಿದ್ದರೆ ಟಿ ಆಗಿದೆ ಎಂಬುದನ್ನು ನೆನಪಿಡಿ. ರವಾನೆಯಾದ ಬೀಮ್ ಫ್ರ್ಯಾಕ್ಷನ್ ವಾಗಿದೆ ಮತ್ತು ಆರ್ ಪ್ರತಿಫಲಿತವಾಗಿರುವ ಫ್ರ್ಯಾಕ್ಷನ್ ವಾಗಿದೆ. ಆದ್ದರಿಂದ ನಾವು ಮಾಡಬೇಕಾಗಿರುವುದು ಈ ಆಂಪ್ಲಿಟ್ಯೂಡ್ಸ್ ಮೊತ್ತವನ್ನು ಒಟ್ಟುಗೂಡಿಸುವುದು, ಈ ಎಲ್ಲಾ ಅಲೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು. ಈ ಪ್ರತಿಯೊಂದು ಅಲೆಗಳಲ್ಲಿ ನೀವು ಮೊದಲನೆಯದನ್ನು ತೆಗೆದುಕೊಳ್ಳುತ್ತೀರಿ, ನಾವು ಶೂನ್ಯ ಫೇಸ್ ಮತ್ತು ಮುಂದಿನದು ಫೇಸ್ ಪೈ ಅನ್ನು ಹೊಂದಿರುತ್ತದೆ ಎಂದು ಊಹಿಸಿ. ಅದರ ನಂತರ 2 ಫಿ ಮತ್ತು ಮುಂತಾದವುಗಳನ್ನು ಎದುರಿಸಲಾಗುತ್ತದೆ. ಮತ್ತು ನಾವು ಈಗಷ್ಟೇ ಲೆಕ್ಕ ಹಾಕಿರುವುದು ಫೇಸ್ ಪೈ ಆಗಿದೆ. ಆದ್ದರಿಂದ ಇದು ಫೇಸ್ ಡಿಫರೆನ್ಸ್ ಪೈಗೆ ಸಮಾನವಾಗಿರುತ್ತದೆ ಎಂದು ನಾವು ಹೇಳಬಹುದು. ಆದ್ದರಿಂದ ಆ ಸಂದರ್ಭದಲ್ಲಿ ಫ್ರೇಮ್ವರ್ಕ್ ಇಲ್ಲಿದೆ. ಆದ್ದರಿಂದ ನಾನು ಎಲ್ಲಾ ಆಂಪ್ಲಿಟ್ಯೂಡ್ಸ್ ಅನ್ನು ಸೇರಿಸಲು ಬಯಸುತ್ತೇನೆ. ಆದ್ದರಿಂದ ಬಿಟಿ ಬಾರಿ ಇ ಪವರ್ ಐ ಒಮೆಗಾ ಟಿ ಅದು ಮೊದಲ ಟರ್ಮ್. ಎರಡನೆಯದು ಮೊದಲನೆಯದಕ್ಕೆ ಸಂಬಂಧಿಸಿದಂತೆ 5 ಫೇಸ್ ಡಿಫರೆನ್ಸ್ ನಿರ್ವಹಿಸುತ್ತದೆ. ಆದ್ದರಿಂದ ನೀವು ಪೈ ಮೂರನೆಯದರ
ಫೇಸ್ ಡಿಫರೆನ್ಸ್ ನೋಡುತ್ತೀರಿ, ಮೊದಲ ಒಂದಕ್ಕೆ ಸಂಬಂಧಿಸಿದಂತೆ 2 ಪೈಯ ಫೇಸ್ ಡಿಫರೆನ್ಸ್ ಉಳಿಸಿಕೊಳ್ಳುತ್ತದೆ. ಆದ್ದರಿಂದ ನೀವು ಈ 2 ಪೈ ಇಲ್ಲಿ ಮತ್ತು ಅನ್ನು ನೋಡುತ್ತೀರಿ, ಇದು ಕೇವಲ ಜ್ಯಾಮಿತೀಯ ಸರಣಿಯಾಗಿದೆ ಎಂದು ನೀವು ತಕ್ಷಣ ತಿಳಿಯುವಿರಿ. ಮತ್ತು ನಾನು ಈ ಪ್ರಕಾರದ ಜ್ಯಾಮಿತೀಯ ಸರಣಿಯನ್ನು ಹೊಂದಿದ್ದರೆ 1 + x + x² ಮತ್ತು ಹೀಗೆ. ಆದ್ದರಿಂದ ಆ ಸಂದರ್ಭದಲ್ಲಿ ನಾನು ಇನ್ಫಿನಿಟಿ ಸಮನಾಗಿರುವಂತೆ ಕೂಡಲು ಬಯಸುತ್ತೇನೆ ಮತ್ತು ಸಹಜವಾಗಿ x 1ಕ್ಕಿಂತ ಕಡಿಮೆಯಿದೆ ಎಂದು ಊಹಿಸಿದರೆ, ಇಲ್ಲದಿದ್ದರೆ ಅದು ಕನ್ವರ್ಜ್ ಆಗದೆ ಕೂಡ ಇಲ್ಲದಿರಬಹುದು. ಆ ಸಂದರ್ಭದಲ್ಲಿ ಈ ಜ್ಯಾಮಿತೀಯ ಸರಣಿಯ ಅನಂತ ಮೊತ್ತವು ಸರಳವಾಗಿ 1/1 - x ಮೊತ್ತದ ಮಧ್ಯಪ್ರವೇಶಿಸುವ ಆಂಪ್ಲಿಟ್ಯೂಡ್ಸ್ ಮೊತ್ತದ ಮೊತ್ತಕ್ಕಾಗಿ ನೀವು ಈ ಮೊತ್ತವನ್ನು ಪಡೆಯುತ್ತೀರಿ. ರವಾನೆಯಾದ ಇಂಟೆನ್ಸಿಟಿ ನಂತರ ಮಾಡೆ ಸ್ಕ್ವೇರ್ r a ಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಅದು ನಿಮಗೆ ಈ ಸಂಬಂಧವನ್ನು ನೀಡುತ್ತದೆ ಎಂದು ಲೆಕ್ಕ ಹಾಕಿ. I0 ಒಳಬರುವ ಬೀಮ್ ಇಂಟೆನ್ಸಿಟಿಯನ್ನು ನೀವು ತೆಗೆದುಕೊಳ್ಳಬಹುದು, ಇದು ಸ್ಥಿರ ಮತ್ತು ಸಿಂಪಲ್ ಮ್ಯಾನಿಪುಲೇಷನ್ ಇಂದ ಕೂಡಿದೆ, ನೀವು ಈ ಫಲಿತಾಂಶವನ್ನು ಪಡೆಯುತ್ತೀರಿ. sin ಸ್ಕ್ವೇರ್ ಫೈ 2ರಿಂದ ಇದೆ ಎಂದು ನೀವು ಗಮನಿಸಬಹುದು. ಅದರಲ್ಲಿ ಎಲ್ಲಾ ಫೇಸ್ ಮಾಹಿತಿ ಇದೆ. ಹೇಗೆ ಎಂದು ನೀವು ನೋಡಬಹುದು. IT ಅಂದರೆ ಟ್ರಾನ್ಸ್ಮಿಟ್ಟೆಡ್ ಇಂಟೆನ್ಸಿಟಿ ಫೈಯ ಫಂಕ್ಷನ್ ಆಗಿ ವರ್ತಿಸುತ್ತದೆ. ಮತ್ತು ಇದು ಹೀಗೆ. ಇದರಿಂದ ಅರಿತುಕೊಳ್ಳುವುದು ಸುಲಭವಲ್ಲ, ಆದರೆ ನೀವು ಈ ಫಂಕ್ಷನ್ ಯೋಜಿಸಿದರೆ ಇದು ತುಂಬಾ ಉಪಯುಕ್ತವಾಗಿದೆ. ಆದ್ದರಿಂದ ನೀವು ಈ ಫಂಕ್ಷನ್ ಪ್ಲಾಟ್ ಮಾಡಿದರೆ ನೀವು ಗಮನಿಸಿದ್ದೇನೆಂದರೆ r ನ ಸಣ್ಣ ಮೌಲ್ಯಗಳಿಗೆ ಅದರಲ್ಲಿ ಹೆಚ್ಚಿನವು ರವಾನೆಯಾಗುತ್ತದೆ. ಆದ್ದರಿಂದ ಇದರ ಅರ್ಥ ಪ್ರತಿಫಲನ ತುಂಬಾ ಕಡಿಮೆ. ಆದರೆ ವಾಟ್ಸ್ ನಮ್ಮ ಉದ್ದೇಶಕ್ಕೆ ಬಹಳ ಮುಖ್ಯ. ನೀವು r ಅನ್ನು ಬಹಳ ಸಂಖ್ಯೆಗೆ ಹೆಚ್ಚಿಸಿದರೆ r ಉದಾಹರಣೆಗೆ r1 ರಂತೆ ಆಗುತ್ತದೆ ಮತ್ತು r1 0.9 ಆಗಿರಬಹುದು ಮತ್ತು ಹೀಗೆ ಮುಂತಾದವು ಇರಬಹುದು. ನಂತರ ವಕ್ರರೇಖೆಯು ತುಂಬಾ ತೀಕ್ಷ್ಣವಾಗುತ್ತದೆ. ಆದ್ದರಿಂದ r ಹೆಚ್ಚಾದಂತೆ ನೀವು ಈ ತೀಕ್ಷ್ಣವಾದ ಪೀಕ್ಗಳನ್ನು ಪಡೆಯುತ್ತೀರಿ ಮತ್ತು r 0 ಮತ್ತು 1 ರ ನಡುವಿನ ಸಂಖ್ಯೆ ಎಂದು ನೆನಪಿಡಿ. ಆದ್ದರಿಂದ r ಟೈಮ್ಸ್ 1 ಕ್ಕೆ ಹತ್ತಿರವಾದಂತೆ ಈ ಪೀಕ್ಗಳ ಬಹಳ ತೀಕ್ಷ್ಣವಾಗುತ್ತವೆ. ಆದ್ದರಿಂದ ದೊಡ್ಡ ಪ್ರಸರಣ ಇಂಟೆನ್ಸಿಟಿ ತೀಕ್ಷ್ಣವಾದ ಪೀಕ್ಸ್ ಅನ್ನು ತೋರಿಸುತ್ತದೆ. ಈಗ ಅದರ ಉಪಯೋಗಕಾರಿ ಏಕೆಂದರೆ ನಾನು ಇಲ್ಲಿ ಟ್ರಾನ್ಸ್ಮಿಷನ್ ಇಂಟೆನ್ಸಿಟಿ ಕರಗಿಸಬಲ್ಲಲ್ಲಿ ನಾನು ಪೈ ರ ಮೌಲ್ಯಗಳನ್ನು ಕಂಡುಹಿಡಿಯಬಹುದು ಮತ್ತು ನನಗೆ ಪೈ ಮೌಲ್ಯ ತಿಳಿದಿದ್ದರೆ, ನಾನು ಇದನ್ನು ಫೇಸ್ ಡಿಫರೆನ್ಸ್ಕ್ಕಾಗಿ ಈ ಸಮೀಕರಣದಲ್ಲಿ ಪ್ಲಗ್ ಮಾಡಬಹುದು ಮತ್ತು ಅಪರಿಚಿತ ಬೆಳಕಿನ ಮೂಲದ ತರಂಗಾಂತರವನ್ನು ನಿರ್ಧರಿಸಲು ಉತ್ತಮ ನಿಖರತೆಯವರೆಗೆ ಬಳಸಬಹುದು. ನಾನು ಅನ್ನು ಪರಿಹರಿಸಬಹುದು ಎಂದು ನಾವು ಹೇಳಿದಾಗ ಈ ಪಿಕ್ಗಳ ತುಂಬಾ ಚೆನ್ನಾಗಿವೆ. ಇದರರ್ಥ ಸ್ವಲ್ಪ ಪ್ರಮಾಣದ ಸ್ಪೆಕ್ಟ್ರೋಲ್ ರೆಸಲ್ಯೂಷನ್ ಇದೆ ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ಒಳಬರುವ ಬೆಳಕಿನ ತರಂಗಾಂತರದ ಮೌಲ್ಯವನ್ನು ನಾನು ಅಳೆಯಬೇಕಾದರೆ ನಾನು ಇದನ್ನು ಅಳೆಯಲು ಸಾಧ್ಯವಾಗುತ್ತದೆ. ಈ ಪೀಕ್ಸ್ ನಿಖರವಾಗಿ ಪ್ರತ್ಯೇಕಿಸಲು ಮತ್ತು ನಾನು ಅದನ್ನು ಎಷ್ಟು ಚೆನ್ನಾಗಿ ಮಾಡಬಹುದು ಎಂಬುದನ್ನು ಫ್ಯಾಬ್ರಿ-ಪೆರೋಟ್ ಇಂಟರ್ಫೆರೋಮೀಟರ್ನ ರಿಸಾಲ್ವಿಂಗ್ ಪವರ್ ಎಂದು ಕರೆಯಲಾಗುತ್ತದೆ. ಈ ಮಿಶೆಲ್ಸನ್ ಮತ್ತು ಫಬರಿ-ಪೆರೋಟ್ ಇಂಟರ್ಫೆರೋಮೀಟರ್ ಆದ್ದರಿಂದ ಎರಡನ್ನೂ ಒಂದು ಅಜ್ಞಾತ ಬೆಳಕಿನ ಮೂಲ ತರಂಗಾಂತರವನ್ನು ನಿರ್ಧರಿಸಲು ನೀವು ಸಾಧನವಾಗಿ ಬಳಸಬಹುದು.